ಡಿ.ಕೆ. ಶಿವಕುಮಾರ್ ಅವರೇ, ನಿಮಗೆ ತಾಕತ್ತಿಲ್ವೇನು ಮನವೊಲಿಕೆ? ಯಾಕ್ರಿ ಮನವೊಲಿಕೆ ಮಾಡಬೇಕು? ಇವತ್ತು ಯಾವ ಅವಶ್ಯಕತೆ ಇದೆ ಅವ್ರಿಗೆ ಮನವೊಲಿಕೆ ಮಾಡೋಕ್ಕೆ? ಮುಖ್ಯಮಂತ್ರಿಗಳೇ, ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮೇಡಮ್, ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಬರದಿಂದ ರೈತರು ಕಂಗಾಲಾಗಿದ್ದಾರೆ. ಇದರಲ್ಲಿಯೂ ಸಹಿತ ತಮಿಳುನಾಡಿಗೆ ನೀರು ಹರಿಸುವುದು ಮತ್ತೊಂದು ಆಜ್ಞೆ ಬಂದಿದೆ. ಈಗ ಪ್ರತಿ ಬಾರಿಯೂ ಸಹಿತ ಬರಗಾಲ ಎದುರಾದಾಗ ಕರ್ನಾಟಕದ ರೈತರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಮೇಡಮ್, ಇದರ ಜೊತೆಗಾಗಿ ನಿಮ್ಮ ಹೋರಾಟಗಳು ಏನೇನಿದೆ ಮುಂದಿನದಾಗಿ? ಇವತ್ತು ಈ ಒಂದು ಕನ್ನಡ ಮನಸ್ಸುಗಳ ಎಲ್ಲರೂ ಒಕ್ಕೂಟದಿಂದ ಒಂದು ಸಭೆಯನ್ನು ಕರೆದಿದ್ರು. ಆ ಸಭೆಗೆ ಆಮ್ ಆದ್ಮಿ ಪಕ್ಷದ ವತಿಯಿಂದ ನಾವು ಕೂಡ ಹಾಜರಾಗಿದ್ವಿ. ಈ ಹಿಂದೆನೂ ಕೂಡ ಕರ್ನಾಟಕದ ನೆಲ ಜಲ ನುಡಿ ವಿಚಾರದಲ್ಲಿ ಯಾವುದೇ ರೀತಿ ಅನ್ಯಾಯಗಳಾದಾಗ ಮುಖ್ಯಮಂತ್ರಿ ಚಂದ್ರು ಅವರ ನೇತೃತ್ವದಲ್ಲಿ ನಾವು ಸಾಕಷ್ಟು ಹೋರಾಟಗಳನ್ನು, ಪ್ರತಿಭಟನೆಗಳನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ವಿ. ಇವತ್ತು ಕೂಡ ನಾವು ಈ ಒಂದು ಸಭೆಯ ನಿರ್ಧಾರಗಳಿಗೆ ಬೆಂಬಲ ಕೊಟ್ಟು ಬಂದಿದ್ದೀವಿ. ನಾಡಿದ್ದು ಬಹುಶಃ ಸರ್ವಪಕ್ಷಗಳ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಆ ಸಭೆಯಲ್ಲಿ ನಮ್ಮನ್ನು ಯಾರನ್ನೂ ಆಹ್ವಾನ ಮಾಡಿಲ್ಲ. ದಯವಿಟ್ಟು ಮುಖ್ಯಮಂತ್ರಿಗಳೇ, ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ನಿಮ್ಮ ಒಂದು ರಾಜಕೀಯ ಪಕ್ಷಗಳ ಮುಖಂಡರನ್ನು ಕರೆಯೋದಲ್ಲ, ಇಲ್ಲಿರುವಂತಹ ಕಾವೇರಿ ತಜ್ಞರಾಗಿರ್ಬೋದು ಮತ್ತು ಹಲವಾರು ಹೋರಾಟಗಾರರು ಅವರನ್ನು ಕರೀರಿ, ಮತ್ತು ಅನೇಕ ವಿರೋಧ ಪಕ್ಷಗಳಿದ್ದಾವೆ, ಅವರೆಲ್ಲರನ್ನ ಕರೆದು ಒಂದು ಫೇರ್ ಡೆಸಿಷನ್ನಿಗೆ ಬಂದು ಕರ್ನಾಟಕದ ಪರವಾಗಿ ನೀವಿವತ್ತು ನಿಂತ್ಕೊಳ್ಬೇಕಾಗತ್ತೆ. ನಿಮ್ಮ ಏನು ಹೇಳ್ತಾರೆ, ನಿಮ್ಮ ಸಪೋರ್ಟ್ ಇರುವಂತಹ ವಿಜಯ್ಗೆ ನೀವೇನಾದರೂ ಸಪೋರ್ಟ್ ಮಾಡೋದು ವಿಚಾರದಲ್ಲಿ ಖಂಡಿತವಾಗ್ಲೂ ಯಾವುದೇ ಕಾಂಪ್ರಮೈಸ್ ಮಾಡ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಲ್ಲಿ ಯಾವ ಕಾಂಪ್ರಮೈಸಿಗೂ ಅವಶ್ಯಕತೆ ಬೇಕಾಗಿಲ್ಲ, ಏನು ಅವರನ್ನು ಕೇಳುವಂಥ ಅವಶ್ಯಕತೆ ಇಲ್ಲ. ಇದು ನಮ್ಮ ಕರ್ನಾಟಕದ ಜಲದ ವಿಚಾರ. ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಸಾಕಷ್ಟು ನೀರಿನ ಅಭಾವ ಆಗುತ್ತೆ. ಆಗ ಎಲ್ಲಿಗೆ ಹೋಗ್ತೀವಿ? ಆಗ ಮತ್ತೆ ನಾವು ಹೋರಾಟಕ್ಕೆ ಇಳಿಬೇಕಾ? ಆ ಪರಿಸ್ಥಿತಿ ಬರೋದು ಬೇಡ ಅನ್ನೋದನ್ನೇ ನಾವು ನಿಮಗೆ ಮನವರಿಕೆ ಮಾಡ್ತಾ ಇದ್ದೀವಿ. ನಿಮ್ಮ ನಿರ್ಧಾರಗಳು ನಿಮಗೆ ಬಿಟ್ಟಿರೋದು. ಇಲ್ಲ ಅಂತ ಹೇಳಿದ್ರೆ ತೀವ್ರವಾಗಿ ಹೋರಾಟಕ್ಕೆ ಎಲ್ಲರೂ ಸಹ ನಾವು ಮುನ್ನೋಗಬೇಕಾಗುತ್ತೆ. ಮೇಡಮ್, ಈಗ 3ನೇ ತಾರೀಕು ವಿಜಯ್ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಮೇಡಮ್, ಬಂದಮೇಲೆ ಏನಾದರೂ ಅವರು ಒಂದು ನೀರನ್ನು ಬಿಡೋದ್ರ ಬಗ್ಗೆ ಸ್ವಲ್ಪ ಸಡಿಲಿಕ್ಕೆ ಏನಾದ್ರು ಹೇಳ್ಬೋದಾ? ಅಥವಾ ಸ್ವಲ್ಪ ಕಡಿಮೆ ನೀರನ್ನು ಏನಾದರೂ ಬಿಡೋದು ಕೇಳ್ಬೋದಾ? ಅಥವಾ ನೀರು ಬಿಡೋದು ಬೇಡ ಅನ್ಬೋದಾ? ಕಾವೇರಿಯ ವಿಚಾರವಾಗಿ ಹಲವಾರು ವರ್ಷಗಳಿಂದಲೂ ಕೂಡ ನಾವು ಇದನ್ನೇ ಬರ್ತಾ ಇದ್ದೀವಿ. ಮನವೊಲಿಕೆ ಯಾಕ್ರಿ ಮನವೊಲಿಕೆ ಮಾಡಬೇಕು? ಇವತ್ತು ಯಾವ ಅವಶ್ಯಕತೆ ಇದೆ ಅವ್ರಿಗೆ ಮನವೊಲಿಕೆ ಮಾಡೋಕ್ಕೆ? ಇವತ್ತು ನಮಗೆ ನೀರಿದ್ದಿದ್ರೆ ಕಳೆದ ವರ್ಷ ಬಿಟ್ಟಿದ್ದೀವಿ ತಾನೇ. ಇವತ್ತು ನೀರಿಲ್ಲ ಅಂದಮೇಲೆ ನಾವೇನು ಮಾಡೋಕ್ಕಾಗುತ್ತೆ? ಬಿಡಿ ಅಂತ 3,500 ನೀವೆಲ್ಲಿಂದನೋ ಆದೇಶ ತೊಗೊಂಡು ಬಂದರೆ ಇಲ್ಲಿ ನೀರೇ ಇಲ್ಲ ಅಂದರೆ ನಾವೆಲ್ಲಿಂದ ಬಿಡೋದು? ಈ ಹಿಂದೆ ಬಂಗಾರಪ್ಪನವರ ಅವಧಿಯಲ್ಲೂ ಕೂಡ ಸುಗ್ರೀವಾಜ್ಞೆ ತೊಗೊಂಡು ಬಂದು ಆ ನೀರನ್ನು ತಡೆ ಮಾಡೋದು. ಯಾಕೆ? ಡಿ.ಕೆ. ಶಿವಕುಮಾರ್ ಅವರೇ, ನಿಮಗೆ ತಾಕತ್ತಿಲ್ವೇನು? ದಯವಿಟ್ಟು ನಿಮ್ಮ ನಿರ್ಧಾರ ನಮ್ಮ ಕನ್ನಡಿಗರ ಪರವಾಗಿರಬೇಕೆ ಹೊತ್ತು ನಿಮ್ಮ ಪಕ್ಷ ಅಲ್ಲೆಲ್ಲೋ ತಮಿಳುನಾಡಲ್ಲಿ ವಿಜಯ್ ಅವರಿಗೆ ಬೆಂಬಲ ಕೊಟ್ಟಿದೆ ಅಂತ ಅವರ ಪರವಾಗಿ ಅವರಿಗೆ ಬಹಳ ಸೌಹಾರ್ದದಿಂದ ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಅನದರ್ ಚೀಫ್ ಮಿನಿಸ್ಟರ್ ನಾನು ಹೇಳ್ತಿರೋದು. ಅವರಿಗೆ ಬಹಳ ಗೌರವದಿಂದ ಆ ಚೀಫ್ ಮಿನಿಸ್ಟ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ. ಆದರೆ ಇದು ನಮ್ಮ ವಿಚಾರ ಅಂತ ಬಂದಾಗ ನೀವು ನಿಮ್ಮ ಕನ್ನಡಿಗರ ಒಂದು ಧ್ವನಿಯನ್ನು ಕೇಳಬೇಕು ಅನ್ನೋದೇ ನಮ್ಮ ಆಶಯ. ಮೇಡಮ್, ಈಗ ಏನಾದರೂ ನೀರು ಕೊಡಲು ಒಪ್ಪಿದಾಗ ನಿಮ್ಮ ಹೋರಾಟಗಳ ಮುಂದಿನ ನಡೆ ಏನಲ್ಲ? ಸರ್, ಈಗ ಸರ್ವಪಕ್ಷಗಳ ಸಭೆ ಆದ ನಂತರ ಅವ್ರ ನಿರ್ಧಾರಗಳೇನು ಅನ್ನೋದನ್ನು ತೀರ್ಮಾನ ಆಗುತ್ತೆ. ನಾಡಿದ್ದು ವಿಜಯ್ ಅವರು ಬರ್ತಿದ್ದಾರೆ ಏನು ಅನ್ನೋದು ಕೂಡ ಖಚಿತ, ಅದು ತಿಳಿಯುತ್ತೆ. ಅದ ನಂತರ ಮತ್ತೆ ಈ ಸಭೆ ಎಲ್ಲರೂ ಸೇರಿದ ಮೇಲೆ ಒಕ್ಕೂಟದಲ್ಲಿ ಏನು ನಿರ್ಧಾರ ತಗೊಳುತ್ತೋ ಅದಕ್ಕೆ ನಾವು ಕೂಡ ಸಮ್ಮತಿಯನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಇದು ನಮ್ಮ ಕರ್ನಾಟಕದ ನೀರಿನ ವಿಚಾರ ಅಲ್ವಾ? ಎಲ್ಲರೂ ಪಕ್ಷಾತೀತವಾಗಿ ಬರಬೇಕಾಗುತ್ತೆ.